ಇಡೀ ಒಂದು ಪೀಳಿಗೆಗೆ ತಂಬಾಕು ಬಳಕೆ ನಿಷೇಧಿಸಿದ ಮಾಲ್ಡೀವ್ಸ್. ಈ ಕ್ರಮ ಕೈಗೊಂಡ ವಿಶ್ವದ ಮೊದಲ ರಾಷ್ಟ್ರ. ಮಾಲ್ಡೀವ್ಸ್ 2007ರ ಜನವರಿ 1ರ ನಂತರ ಜನಿಸಿದವರಿಗೆ ತಂಬಾಕು ಉತ್ಪನ್ನಗಳ ಮಾರಾಟ ಮತ್ತು ಬಳಕೆಯನ್ನ ನಿಷೇಧಿಸಿದೆ. ಈ ಮೂಲಕ ಇಡೀ ಪೀಳಿಗೆಗೆ ತಂಬಾಕು ನಿಷೇಧ ಜಾರಿಗೆ ತಂದ ವಿಶ್ವದ ಮೊದಲ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಜಾಗತಿಕವಾಗಿ ಪ್ರತಿ ವರ್ಷ 7 ಮಿಲಿಯನ್ ಜನರು ಧೂಮಪಾನದಿಂದಾಗಿ ಸಾವಿಗೀಡಾಗ್ತಾ ಇದ್ದಾರೆ. ಇನ್ನು ಮಾಲ್ಡೀವ್ಸ್ನಲ್ಲಿ 2024ರಲ್ಲಿ 15ರಿಂದ 69 ವರ್ಷದ 25.5% ಜನರು ತಂಬಾಕು ಬಳಕೆದಾರರಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ವಿಶ್ವ ಆರೋಗ್ಯ ಸಂಸ್ಥೆ ನೀಡಿದೆ. ಏನಿದು ಪೀಳಿಗೆಯ ತಂಬಾಕು ನಿಷೇಧ? ಹೊಸ ನಿಯಮದ ಪ್ರಕಾರ ಜನವರಿ 1, 2007ರಂದು ಅಥವಾ ಅದರ ನಂತರ ಜನಿಸಿದ ವ್ಯಕ್ತಿಗಳು ಮಾಲ್ಡೀವ್ಸ್ನಲ್ಲಿ ತಂಬಾಕು ಉತ್ಪನ್ನಗಳನ್ನ ಖರೀದಿಸಲು, ಬಳಸಲು ಅಥವಾ ಅವರಿಗೆ ಮಾರಾಟ ಮಾಡಲು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಪ್ರವಾಸಿಗರಿಗೂ ಅನ್ವಯ. ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರುವ ಮಾಲ್ಡೀವ್ಸ್ ಸುಮಾರು 1191 ಸಣ್ಣ ಹವಳದ ದ್ವೀಪಗಳನ್ನು ಒಳಗೊಂಡಿರುವ ಈ ರಾಷ್ಟ್ರಕ್ಕೆ ಬರುವ ಪ್ರವಾಸಿಗರಿಗೂ ಕೂಡ ಈ ನಿಯಮ ಅನ್ವಯವಾಗುತ್ತದೆ. ಈ ಸಿಗರೇಟುಗಳು ಮತ್ತು ವೇಪಿಂಗ್ ಉತ್ಪನ್ನಗಳ ಆಮದು, ಮಾರಾಟ, ವಿತರಣೆ ಮತ್ತು ಸ್ವಾಧೀನ ಮತ್ತು ಬಳಕೆಯ ಮೇಲೆ ಸಮಗ್ರ ನಿಷೇಧವನ್ನ ಮಾಡಲಾಗಿದೆ. ಅಂದರೆ ಈ ನಿಷೇಧವು ವಯಸ್ಸಿನ ಭೇದವಿಲ್ಲದೆ ಎಲ್ಲ ವ್ಯಕ್ತಿಗಳು ಕೂಡ ಅನ್ವಯವಾಗುತ್ತದೆ. ನಿಯಮ ಉಲ್ಲಂಘನೆಗೆ ಭಾರಿ ಪ್ರಮಾಣದ ದಂಡ. ಅಪ್ರಾಪ್ತ ವಯಸ್ಕರಿಗೆ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡಿದರೆ $3,200, ವೇಪ್ ಸಾಧನಗಳನ್ನ ಬಳಸಿದರೆ $320 ದಂಡ ವಿಧಿಸಲಾಗುತ್ತದೆ. ತಂಬಾಕು ನಿಷೇಧಿಸಿದ ಇತರ ದೇಶಗಳು. ನ್ಯೂಜಿಲೆಂಡ್ ತಂಬಾಕು ಸೇವನೆಯ ವಿರುದ್ಧ ಇಂತಹ ಕಾನೂನುಗಳನ್ನ ಜಾರಿಗೊಳಿಸಿದ ಮೊದಲ ರಾಷ್ಟ್ರವಾಗಿತ್ತು. ಆದರೆ ಜಾರಿಗೆ ತಂದ 1 ವರ್ಷದೊಳಗೆ ಅದನ್ನ ರದ್ದುಗೊಳಿಸಲಾಗತ್ತ. ಬ್ರಿಟನ್ನಲ್ಲಿಯೂ ಕೂಡ ಇದೇ ರೀತಿಯ ಪೀಳಿಗೆಯ ನಿಷೇಧವನ್ನ ಪ್ರಸ್ತಾಪ ಮಾಡಲಾಗಿದೆ. ಆದರೆ ಅದು ಇನ್ನೂ ಕೂಡ ಶಾಸನದ ಪ್ರಕ್ರಿಯೆಯಲ್ಲಿದೆ. ಸ್ನೇಹಿತರೆ, ಇದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಪ್ರಚಲಿತ ಘಟನೆಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೆ